ಇವತ್ತು ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ನಗರಾಭಿವೃದ್ಧಿ ಮತ್ತು ಉಳಿದ ಎಲ್ಲ ಇಲಾಖೆಯ ಮೈಕ್ ಆನ್ ಇದೆ, ಸ್ವಲ್ಪ ಮುಂದೆ ಆನ್ ಇದೆ. ಕೇಳಿಸ್ತಾ ಇದೆಯಾ? ಇವತ್ತು ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ನಗರಾಭಿವೃದ್ಧಿ ಮತ್ತು ಎಲ್ಲ ಇಲಾಖೆ, ಫಾರೆಸ್ಟ್ ಇರ್ಬೋದು, ಹೆಸ್ಕಾಮ್ ಇರ್ಬೋದು, PWD ಇರ್ಬೋದು, ಕಂದಾಯ ಇರ್ಬೋದು, ಆರೋಗ್ಯ, ಕೃಷಿ, ಮುಂಬರುವಂಥ ಮಳೆಗಾಲ ಅದರ ತಯಾರಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇದರ ಬಗ್ಗೆ ಸುದೀರ್ಘವಾಗಿ ಎಲ್ಲರ ಜೊತೆ ಚರ್ಚೆಯನ್ನು ಮಾಡಿದ್ವಿ. ಯಾಕಂತಂದರೆ ವಾಡಿಕೆಗಿಂತ ಜಾಸ್ತಿ ಮಳೆ ಈ ಬಾರಿ ಆಗಬಹುದು ಅಂತ ಹವಾಮಾನ ಇಲಾಖೆ ಈಗಾಗಲೇ ನಮಗೆ ಮುನ್ಸೂಚನೆಯನ್ನು ಕೊಟ್ಟಿರೋದ್ರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ, ಅದರಲ್ಲೂ ಸಾಂಪ್ರದಾಯಿಕವಾಗಿ ನಮಗೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಜಾಸ್ತಿನೇ ಆಗುತ್ತೆ. ಸೊ ಮುಂಜಾಗ್ರತೆ ಕ್ರಮವಾಗಿ ಏನೇನು ನಾವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುದೀರ್ಘವಾಗಿ ಎಲ್ಲ ಇಲಾಖೆಯ, ಇವತ್ತು ರವಿವಾರ ಇದ್ದರೂ ಕೂಡ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಕರೆದು ಇವತ್ತು ಮೀಟಿಂಗನ್ನು ಮಾಡಿದ್ದೀವಿ, ಸಲಹೆಯನ್ನು ಕೊಟ್ಟಿದ್ದೀವಿ, ಸೂಚನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ DC ಅವರು 3 ಮೀಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಿದರು. ಏನೇನೋ ಅವ್ರ ಜವಾಬ್ದಾರಿ ಇದೆ, ಯಾವ ರೀತಿಯಾಗಿ ಫಾರೆಸ್ಟ್ನವರು ಕೆಲಸ ಮಾಡಬೇಕು, ಗಿಡ ಬಾಗಿರೋದನ್ನ, ಹಳೆ ಗಿಡ ಮರಗಳನ್ನು ತೆಗೆದು ಹಾಕೋದು ಆಗಲಿ, ಅಥವಾ ಮೆಸ್ಕಾಮ್ದವರು ಕಂಬಗಳನ್ನು, ಬಾಗಿರೋ ಕಂಬನ ಸರಿ ಮಾಡೋದಾಗಲಿ, ವಯರ್ಗಳು ಜೋತಾಡ್ತಾ ಇದ್ದರೆ ಅದನ್ನ ಸರಿ ಮಾಡೋದಾಗಲಿ, ಅದನ್ನೆಲ್ಲ ಅವ್ರು ನೋಡ್ಕೊಳ್ಬೇಕು. ಎಲ್ಲೆಲ್ಲಿ ಏನೇನು ತೊಂದರೆ ಇದೆ, ಅದರಲ್ಲೂ ಕಾಲು ಸಂಕದ್ದು ತಮಗೆಲ್ಲ ಗೊತ್ತಿದೆ, ಅದು ಬಹಳ ದೊಡ್ಡ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಕಾಲು ಸಂಕದ್ದು. ಅದನ್ನು ಎಲ್ಲ ಕೂಡ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಸೊ ಎಲ್ಲ ರೀತಿಯಿಂದ ಮಳೆಗಾಲನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಮತ್ತು ಸನ್ನದ್ಧರಾಗಿ ಇರಿ ಅಂತ ಹೇಳಿ ಅವ್ರಿಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದೆ. ಎಸ್, ಈಗಾಗಲೇ ಕಾಲ್ ಸಂಕಕ್ಕೆ ಸುಮಾರು 8 ಕೋಟಿವರೆಗೂ ಹಣ ಬಿಡುಗಡೆ ಆಗಿದೆ. ಜೊತೆಯಲ್ಲಿ ನಾವು ಎನರ್ಜಿನಲ್ಲಿ ಮುಂಚೆ ನಾವು ಪ್ರಪೋಸಲ್ನ ಕಳಿಸಿದ್ವಿ, ಅದು ಸ್ವಲ್ಪ ಸ್ಟಾಪ್ ಇತ್ತು. ಬಟ್ ಈಗ ಮತ್ತೆ 400 ಚಿಲ್ಲರೆ ಆದಷ್ಟು ಆಗಿಬಿಟ್ರೆ ಕಂಪ್ಲೀಟಾಗಿ ಇಡೀ ಉಡುಪಿ ಜಿಲ್ಲೆನಲ್ಲಿ ಕಾಲ್ ಸಂಕಗಳು ಮುಗಿದು ಹೋಗ್ತವೆ. ಅದು ಎನರ್ಜಿನಲ್ಲಿ ಕೂಡ ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಸೊ ಮುಂಬರುವಂಥ ವರ್ಷದಲ್ಲಿ ಸಂಪೂರ್ಣವಾಗಿ ಉಡುಪಿ ಜಿಲ್ಲೆಯಲ್ಲಿ ಕಾಲ್ ಸಂಕಗಳು ಆಗ್ತವೆ ಅನ್ನುವಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. NDRF, SDRF ಅದರಲ್ಲಿ ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಕಂದಾಯ ಇಲಾಖೆಯಿಂದ ಆಗ್ತಾಯಿದೆ, PWDಯಿಂದ ಆಗ್ತಾಯಿದೆ, ಅಂಗನವಾಡಿ ರಿಪೇರಿ ಇರ್ಬೋದು, ಶಾಲೆಗಳ ರಿಪೇರಿ ಇರಬಹುದು. ಎಲ್ಲ ಇಲಾಖೆಗಳನ್ನ ಕೂಡಿಸಿ ನೋಡಿದ್ರೆ ಹತ್ತತ್ರ ಅಷ್ಟೇ ಬರುತ್ತೆ. ಎಲ್ಲ ರೀತಿಯಿಂದ ಸರ್ಕಾರದಿಂದ ಏನೇನು ಆಗಬೇಕು ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಐದು ಕೋಟಿ ಬಿಡುಗಡೆ ಆಗಿದೆ. ಮತ್ತೆ ನಮ್ಮ ಹತ್ರ 200 ಕೋಟಿವರೆಗೆ ಅವ್ರ ಪ್ರಪೋಸಲ್ನ ಕೇಳಿದರು. ನಾವು ಪ್ರಪೋಸಲ್ನ ಕಳಿಸಿದ್ವಿ. ಈಗ ಮತ್ತೆ ಅಷ್ಟು ಬೇಡ, ಈಗ ಮತ್ತೆ ಒಂದು 60-70 ಕೋಟಿವರೆಗೆ ಕೊಡಿ ಅಂತ ಕೇಳಿದ್ದಾರೆ. ಮತ್ತೆ 60-70 ಕೋಟಿಗೆ ಕಳಿಸಿದ್ದೀವಿ. 60-70 ಕೋಟಿವರೆಗೂ ಸ್ಯಾಂಕ್ಷನ್ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ಎಷ್ಟಾಗಿದ್ರಿ ಮ್ಯಾಮ್? 434 ಕಾಲ್ ಸಂಖ್ಯೆಗೆ ನಾವು ಅದು ನರೇಗಾದಲ್ಲಿ ತಗೊಂಡಿದ್ದೀವಿ. ಅದರ ಜೊತೆಗೆ 6 ವರ್ಕ್ಸ್ PWD 380 ಕಂಪ್ಲೀಟೆಡ್. 438 ಅದರಲ್ಲಿ ಈಗ ಒಂದು 36 ಈಗ ಆಗುತ್ತೆ. ಈಗ ಅಪ್ರೂವಲ್ ಆಗಿದೆ. ಈಗ 5 ಕೋಟಿ ಬಂದಿದೆ. ಅದರಲ್ಲಿ ಮತ್ತೆ ಒಂದು 5 ದೊಡ್ಡ ದೊಡ್ಡ ಸಂಖ್ಯೆಗಳು PWDಯಿಂದ ಆಗುತ್ತೆ. ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಏನು ಹೇಳಿದಾರೋ ಅದೇ ಮೇಲ್ಗಡೆಯಿಂದ ಹಿಡ್ಕೊಂಡು ಕೆಳಗಡೆವರೆಗೆ ನಮ್ಮೆಲ್ಲರದು ಒಂದೇ ಸ್ಟ್ಯಾಂಡು.
ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ಒಗ್ಗಟ್ಟು. ಯುದ್ಧ ಮಾಡ್ತೀವಿ ಅಂತ ಹೇಳಿದಾಗ ಕೇಂದ್ರ ಸರ್ಕಾರ ನಾವೆಲ್ಲ ಒಗ್ಗಟ್ಟಾಗಿ ಅವ್ರ ಜೊತೆ. ಈಗ ನಿಲ್ಲಿಸಿದ್ದಾರೆ ಅಂತಂದರೆ ಸರ್ಕಾರ ಏನು ಡಿಸಿಷನ್ ತೊಗೊಂಡಿದ್ದೀವಿ ಅದ್ರ ಜೊತೆಯಲ್ಲೂ ಕೂಡ ನಾವೀಗ ನಿಂತ್ಕೊಂಡಿದ್ದೀವಿ. ಏನೇ ಡಿಸಿಷನ್ ತೊಗೊಂಡ್ರು ಈ ರೀತಿ ತೊಗೊಂಡ್ರು ಕೂಡ ನಿಂತ್ಕೊಳ್ತೀವಿ, ಈ ರೀತಿ ತೊಗೊಂಡ್ರು ಕೂಡ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಿಂತ್ಕೊಳ್ತೀವಿ. ಇನ್ನು ನೀವು ಇನ್ನೊಂದು ಹೇಳಿದ್ರಿ, ಅದು ಇನ್ನೂ ನಿಂತೆಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದರೆ ಬೆಳಗ್ಗೆಯಿಂದ ನಾನು ಪ್ರವಾಸದಲ್ಲಿದ್ದೀನಿ, ಜಿಲ್ಲಾ ಪ್ರವಾಸದಲ್ಲಿದ್ದೀನಿ. ಅದನ್ನು ತಿಳ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ಬಿಡಿ, ನಾವು ಬಹಳ ದೂರ ಇದ್ದೀವಿ, ಸೇಫ್ ಇದ್ದೀವಿ ನಾವು. ಅದು ನಾನು ಹೇಳ್ತೀನಿ. ನಾನು ನಿನ್ನೆನೇ ತಮ್ಮ ಗಮನಕ್ಕೆ ತಂದಿದ್ದೀನಿ. ಏನೇನು ಭದ್ರತೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಏನೇನು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಏನೇನು ಸಲಹೆ ಸೂಚನೆ ಬಂದಿದ್ದಾವೆ, ಈಗಾಗಲೇ ಪ್ರಿಕಾಷನ್ನ ನಾವು ತಗೊಂಡಿದ್ದೀವಿ. ಹೇಳ್ತೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.